ಸ್ನೇಹಿತರೆ ಎಲ್ಲರಿಗೂ ಕಲರ್ಫುಲ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಲಿಖಿತ್ ಗೌಡ. KCET ರೌಂಡ್ 1 ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದ ನಂತರ ಸ್ಟೂಡೆಂಟ್ಸ್ಗಳು ಈ ಒಂದು ಕಟ್ ಆಫ್ ಲಿಸ್ಟ್ಗೋಸ್ಕರ ಭಾಳಷ್ಟು ವೆಯ್ಟ್ ಮಾಡಿದ್ರು. ಆ್ಯಂಡ್ ತಕ್ಷಣಕ್ಕೆ ಎಕ್ಸಾಮಿನೇಷನ್ ಅಥಾರಿಟಿ ಒಂದು ಕಟ್ ಆಫ್ನ ರಿಲೀಸ್ ಮಾಡಲಿಲ್ಲ. ಬಟ್ ಇವತ್ತು ಬೆಳಗ್ಗೆ ಈಗ ಎಕ್ಸಾಮಿನೇಷನ್ ಅಥಾರಿಟಿ ಕಟ್ ಆಫ್ PDF ರಿಲೀಸ್ ಮಾಡಿದ್ದಾರೆ. ಮತ್ತು ಇದರ ಜೊತೆಗೆ ಚಾಯ್ಸ್ ಸೆಂಟರ್ ಲಿಂಕ್ನ ಕೂಡ ಈಗಾಗಲೇ ರಿಲೀಸ್ ಮಾಡಿದೆ. ಇವತ್ತು ಮಧ್ಯಾಹ್ನದಿಂದ ಆ ಒಂದು ಲಿಂಕ್ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ರು ಅವರು. ಬಟ್ ಈಗಲೇ ಆ ಒಂದು ಲಿಂಕ್ನ ಪ್ರೊವೈಡ್ ಮಾಡಿದರೆ, ಬಟ್ ಅದು ಇನ್ನೂ ವರ್ಕಿಂಗ್ ಕಂಡೀಷನ್ಗೆ ಬಂದಿಲ್ಲ. ಅದ್ರ ಬಗ್ಗೆ ಕೂಡ ಡೀಟೇಲ್ಡ್ ಆಗಿ ಇರುವಂಥ ಎಕ್ಸ್ಪ್ಲನೇಷನ್ನ ಕೊಡ್ತೀನಿ. ಅಂದರೆ ಕಟ್ ಆಫ್ನ ನೀವು ಎಲ್ಲಿ ಫೈಂಡ್ ಮಾಡ್ಕೋಬೇಕು ಮತ್ತು ಯಾವ ರೀತಿ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು, ಹೇಗೆ ಅನಾಲಿಸಿಸ್ ಮಾಡಬೇಕು, ಇಷ್ಟನ್ನು ಮಾತ್ರ ಹೇಳ್ತೀನಿ. ಬಟ್ ಡೀಟೇಲ್ಡ್ ಅನಾಲಿಸಿಸ್ ನಾನು ಮಾಡೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ಆಲ್ಸೋ ಚಾಯ್ಸ್ ಸೆಂಟರ್ ಲಿಂಕ್ನ ನಿಮಗೆ ತೋರಿಸ್ಬಿಡ್ತೀನಿ, ಎಲ್ಲಿದೆ ಅದು, ಹೇಗೆ ಡೌನ್ಲೋಡ್ ಹೇಗೆ ಅದನ್ನು ಓಪನ್ ಮಾಡ್ಕೋಬೇಕು ಅಂತ. ಬಟ್ ಅದು ವರ್ಕಿಂಗ್ ಕಂಡೀಷನ್ಗೆ ಬಂದಮೇಲೆ ನೀವು ಆರಾಮಾಗಿ ಚಾಯ್ಸ್ ಎಂಟ್ರಿ ಮಾಡ್ಬೋದು. ತುಂಬ ಟೈಮ್ ಕೊಡ್ತಾರೆ ನಿಮಗೆ, ಈಸಿಯಾಗಿ ಕೂತ್ಕೊಂಡು. ನಿನ್ನೆ ಒಂದು ವೀಡಿಯೋನ ಅಪ್ಲೋಡ್ ಮಾಡೀನಿ, ಚಾಯ್ಸ್ ಎಂಟ್ರಿ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಟ್ಟಿನಿ. KCETಗೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಅದನ್ನು ಕೂಡ ರೆಫರ್ ಮಾಡ್ಕೊಳ್ಳಿ, ತುಂಬ ಯೂಸ್ಫುಲ್ ಆಗಿರುತ್ತೆ. ಜಸ್ಟ್ ಈ ಒಂದು ವೀಡಿಯೋದ ಪ್ರೀವಿಯಸ್ ವೀಡಿಯೋ ಅಷ್ಟೇ, ನೀವು ಚಾನಲ್ನ ವಿಸಿಟ್ ಮಾಡಿ ಚೆಕ್ ಮಾಡ್ಕೊಂಬಿಡಿ. ಓಕೆ, ಈಗ ಇಲ್ಲಿ ಕೆಳಗಡೆ ನೋಡ್ಬೋದು ಲೇಟೆಸ್ಟ್ ಅನೌನ್ಸ್ಮೆಂಟ್ಸ್ ಅನ್ನೋದು ನಿಮಗೆ ಇಲ್ಲೆಲ್ಲೂ ಕಟ್ ಆಫ್ ಬಗ್ಗೆ ಕೊಟ್ಟಿಲ್ಲ. ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ರಿಸಲ್ಟ್ಸ್ ಇದೆ, ಕೆಳಗಡೆ ಚಾಯ್ಸ್ ಎಂಟ್ರಿಗೆ ವಿವರಗಳಿದೆ, ಕೆಳಗಡೆ ಚಾಯ್ಸ್ ಎಂಟ್ರಿ ಆದಮೇಲೆ ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಶೆಡ್ಯೂಲ್ ಕೂಡ ಇಲ್ಲಿ ಇದೆ. ಇಷ್ಟು ಬಿಟ್ಟರೆ ಇಲ್ಲಿ ಯಾವುದೇ ಒಂದು ಕಟ್ ಆಫ್ ಬಗ್ಗೆ ಇಲ್ಲ. ಕಟ್ ಆಫ್ನ ನೀವು ಎಲ್ಲಿ ಹುಡುಕಬೇಕು ಅಂತ ಅಂದರೆ ಡೈರೆಕ್ಟಾಗಿ ಪ್ರವೇಶ ಕೊತ್ತಿ ಅಲ್ಲಿ UGCET ಇರುತ್ತೆ. ಇದು ಡೈರೆಕ್ಟಾಗಿ ಮೊಬೈಲ್ನವ್ರು ಮಾಡೋರಾದರೆ ಈ ರೀತಿ ಮಾಡ್ಬೋದು. ಇನ್ನು ಲ್ಯಾಪ್ಟಾಪಲ್ಲಿ ಮಾಡಿದ್ರೆ ಮೇಲ್ಗಡೆ ಬಾರ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಫುಲ್ ಸ್ಲೈಡಾಗಿ ಬಂದುಬಿಡುತ್ತದು. ಸೊ ಇಲ್ಲಿ ನೋಡ್ಬೋದು ಮೊದಲ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್. ಈ ಒಂದು UGCET ಟ್ಯಾಬಲ್ಲಿ ನಿಮಗೆ ಡೀಟೇಲ್ಡ್ ಆಗಿರುತ್ತೆ. ನೀವು ನೀಟ್ ಇನ್ಫಾರ್ಮೇಷನ್ ಬಂದರೂ ಅಷ್ಟೇ, CET ಇನ್ಫಾರ್ಮೇಷನ್ ಬಂದರೂ ಅಷ್ಟೇ, CET ಅಥವಾ ನೀಟ್ ಟ್ಯಾಬಲ್ಲಿ ಹುಡುಕಿದ್ರೆ ನಿಮಗೆ ಈ ರೀತಿ ಇನ್ಫಾರ್ಮೇಷನ್ ಸಿಗುತ್ತೆ. ಇಲ್ಲಿ ನೋಡ್ಬೋದು ಇಚ್ಛೆಗಳನ್ನು ದಾಖಲಿಸುವುದಕ್ಕೆ ಕೆಲವೊಂದಷ್ಟು ಸೂಚನೆಗಳು, ಮಾರ್ಗಸೂಚಿಗಳಿದೆ. ಆ ಒಂದು ಮಾರ್ಗಸೂಚಿಗಳು ಏನಿದೆ ಅದನ್ನು ನಾವು ಡೈರೆಕ್ಟಾಗಿ ಇಲ್ಲಿ ನೋಡೋದಾದ್ರೆ ಇನ್ಸ್ಟ್ರಕ್ಷನ್ಸ್ನ ನಿನ್ನೆ ಬಿಟ್ಟಂಥದ್ದು ಇನ್ಸ್ಟ್ರಕ್ಷನ್ಸ್ಗಳು. ಅಂದರೆ ನೀವು ನೋಡ್ಬೋದು ಇಲ್ಲಿ ನೀವು ಯಾವ ರೀತಿ ಈ ಒಂದು ಇಚ್ಛೆಗಳನ್ನು ದಾಖಲಿಸಬೇಕು ಅಂದರೆ ಆಪ್ಷನ್ ಎಂಟ್ರಿ ಮಾಡಬೇಕು. ಸೇಮ್ ಅದೇ ರೀತಿ ಅದೇ ಪೋರ್ಟಲ್ ಹೋಗಿ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ. ಅದು ಬಿಟ್ಟರೆ ಬೇರೆ ಏನು ಇಲ್ಲಿ ಆಪ್ಷನ್ಸ್ ಇಲ್ಲ. ಇಲ್ಲಿ ನೋಡ್ಬೋದು URL ನಾಟ್ ಫೌಂಡ್ ಅಂತ ಬರ್ತಾ ಇದೆ. ನೆಕ್ಸ್ಟ್ ಅದಕ್ಕೆ ಚಾಯ್ಸ್ ಎಂಟ್ರಿಗೆ ಮತ್ತೆ ಸರಿ ಮಾಡ್ಬೋದು ಈ ಒಂದು ಲಿಂಕ್ನ. ವೆಯ್ಟ್ ಮಾಡಿ. ಈಗ ನಾವು ಕಟ್ ಆಫ್ ಬಗ್ಗೆ ನೋಡೋದಾದರೆ ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶಗಳು ಮತ್ತು ಕಟ್ ಆಫ್ ಅಂತ ಇಲ್ಲಿ ಕೆಳಗಡೆ ಬಿಟ್ಟಿದ್ದಾರೆ. ಸ್ಕ್ರಾಲ್ ಡೌನ್ ಆದರೆ ನಿಮಗೆ ಸಿಗತ್ತಿದು. ಈ ಒಂದು ಏನು ಮಾಡಬೇಕು ಅಂತಂದರೆ ಡೈರೆಕ್ಟಾಗಿ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಷ್ಟು ಬಂದ್ಬಿಡುತ್ತೆ ನಿಮಗೆ. ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕೃಷಿ, ಅಗ್ರಿಕಲ್ಚರ್ ಮೊದಲ ಸುತ್ತಿನ ಕಟ್ ಆಫ್ ಮತ್ತು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಬಗ್ಗೆನೂ ಕೂಡ ಕೊಟ್ಟಿದ್ದಾರೆ. ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಬಗ್ಗೆ ನಾನು ನೆಕ್ಸ್ಟಲ್ಲಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ, ತುಂಬ ಇಂಪಾರ್ಟೆಂಟ್ ಆಗಿದೆ. ಆ ವಿಡಿಯೋ ನೀವು ಯಾವ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಸೊ ಇದಿಷ್ಟು ಕಟ್ ಆಫ್ ಆಗಿದೆ. ಇನ್ನು ಕಟ್ ಆಫ್ನ ಯಾವ ರೀತಿ ಅನಾಲಿಸಿಸ್ ಮಾಡಬೇಕು ಅಂತಂದರೆ ನಾನೊಂದು ಕಟ್ ಆಫ್ನ ಡೌನ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಅಗ್ರಿಕಲ್ಚರ್ ಮತ್ತು ಉಳಿದಂಥ ಎಲ್ಲ ಫಾರ್ಮ್ ಸೈನ್ಸ್ ಕೋರ್ಸಸ್ಗಳ ಕಟ್ ಆಫ್ ಆಗಿದೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಪ್ರಾಕ್ಟಿಕಲ್ ರ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಒಂದು ಪ್ರಾಕ್ಟಿಕಲ್ ರ್ಯಾಂಕ್ ಮೇಲೆ ನಿಮಗೆ ಸೀಟನ್ನು ಹಂಚಲಾಗಿಲ್ಲ. ಇದು ಡೈರೆಕ್ಟಾಗಿ ನಿಮ್ಮ ಜನರಲ್ ರ್ಯಾಂಕ್ ಏನಿದೆ ಅದು ಆ ರ್ಯಾಂಕ್ ಮುಖಾಂತರನೇ ಇಲ್ಲಿ ಸೀಟ್ ಡಿಸ್ಟ್ರಿಬ್ಯೂಷನ್ ಮಾಡ್ಯಾರ 40% ಕೋಟಾನ. ಹಾಗಂತ ಹೇಳಿ ಯಾರಿಗೆ ಅಗ್ರಿಕಲ್ಚರ್ ಕೋಟಾ ಇದೆ, ಯಾರು ಎಲಿಜಿಬಲ್ ಆಗಿದ್ದಾರೆ ಅಂಥ ಕ್ಯಾಂಡಿಡೇಟ್ಸ್ಗಳಿಗೆ ಮಾತ್ರ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಲಾಗಿದೆ. ಸೊ ನೀವು ಇದನ್ನು ರೆಫರ್ ಮಾಡ್ಕೋಬೋದು. ಆ್ಯಂಡ್ ಬೇರೆ ಕಟ್ ಆಫ್ಗೂ ಕೂಡ ಸಿಮಿಲರ್ ಆಗಿ ಹೇಳೋದಾದರೆ ನಿಮಗೆ ಇಲ್ಲಿ ಏನು ಲಾಸ್ಟ್ ರ್ಯಾಂಕ್ ಬಂದಿದೆ, ಇದು ಲಾಸ್ಟ್ ರ್ಯಾಂಕ್ 2ARHಗೆ 14,851 ಇದೆ. ಇದು ಅವರಿಗೆ ಲಾಸ್ಟಿಗೆ ಅಲಾಟ್ ಆಗಿರುವಂಥದ್ದು ಸೀಟ್. ಇದು ಅಂದರೆ 14,851 ಬಂದಿರುವಂಥ ರ್ಯಾಂಕ್ ಅವನಿಗೆ ಲಾಸ್ಟ್ ಸೀಟ್ ಅಲಾಟ್ ಆಗಿದೆ ಅಂತ. ಸೆಕೆಂಡ್ ರೌಂಡಲ್ಲಿ ಇದು ಸ್ವಲ್ಪ ಮಟ್ಟಿಗೆ ಮುಂದೆ ಹೋಗ್ಬೋದು. ಅಂದರೆ ನೀವು 1000 ರ್ಯಾಂಕನ್ನು ಇಟ್ಕೊಳ್ಳಿ ಸಾಕು. ಈ ಒಂದು ಅಗ್ರಿಕಲ್ಚರ್ ಬಂದರೆ 1000 ಅಥವಾ 500 ಇಷ್ಟನ್ನು ಮಾತ್ರ ಡಿಫ್ರೆನ್ಸ್ ಆಗಿ ಇಟ್ಕೊಳ್ಳಿ. ಅಗ್ರಿಕಲ್ಚರ್ ಆದರೆ ಪ್ಯೂರ್ ಅಗ್ರಿಕಲ್ಚರ್ BSc AG ಕೋರ್ಸ್ ಆದರೆ 500 ಆಸುಪಾಸಿನಲ್ಲಿ ಈ ಒಂದು ರ್ಯಾಂಕ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಕ್ಕಿಂತ ಹೆಚ್ಚಿನದಾಗಿ ಕಟ್ ಆಫ್ ಇನ್ಕ್ರೀಸ್ ಆಗೋದಿಲ್ಲ. ಬಿಕಾಸ್ ಫಸ್ಟ್ ರೌಂಡಲ್ಲಿ ಆಲ್ಮೋಸ್ಟ್ 85% ಆಫ್ ದ ಸೀಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟಿರ್ತಾರೆ ಅವರು. ಆ್ಯಂಡ್ ಇಂಜಿನಿಯರಿಂಗ್ ಬರೋದಾದರೆ ನೀವು ಒಂದು 1,000-2,000 ರ್ಯಾಂಕ್ ಡಿಫ್ರೆನ್ಸ್ನ ನೋಡ್ಬೋದು, ಹ್ಯೂಜ್ ಡಿಫ್ರೆನ್ಸ್ನ. ಸೊ ಅದು ಬಿಟ್ಟರೆ ಬೇರೆ ಏನೂ ಚೇಂಜ್ ಆಗೋದಿಲ್ಲ. ಇದು ಅನಾಲಿಸಿಸ್ ಪಾರ್ಟ್ ಆಯಿತು. ಸೊ ಕಟ್ ಆಫ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಚಾಯ್ಸ್ ಸೆಂಟರ್ ಲಿಂಕ್ ಎಲ್ಲಿ ಕೊಟ್ಟಿದ್ದಾರೆ ಇದನ್ನು ಡೀಟೇಲಾಗಿ ತೋರಿಸಿ. ಅದು ಚಾಯ್ಸ್ ಸೆಂಟರ್ ಲಿಂಕು ಅಥವಾ ಆಪ್ಷನ್ ಎಂಟ್ರಿ ಲಿಂಕು ಡಿಸೇಬಲ್ ಮಾಡಿದ್ರು ಎನೇಬಲ್ ಮಾಡಿರೋ ಇದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಅದು ಚಾಯ್ಸ್ ಸೆಂಟರ್ ಲಿಂಕ್ ಅಂತ ಅನ್ಕೊಂಡಿದ್ದೀನಿ ನಾನು, ಬಿಕಾಸ್ ಫಸ್ಟಲ್ಲಿದೆ ಅದು. ಆ್ಯಂಡ್ ಈಗ ನೆಕ್ಸ್ಟ್ ನಿಮಗೆ ಆ ಒಂದು ಚಾಯ್ಸ್ ಸೆಂಟರ್ ಲಿಂಕ್ ಬಂದ ತಕ್ಷಣ ನಾನು ಅಪ್ಡೇಟ್ ಮಾಡ್ತೀನಿ ಚಾಯ್ಸ್ ಸೆಂಟರ್ ಲಿಂಕ್ ಬಂದೆ ಅಂತ. ಸೊ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿದ್ರೆ ಆಗೋಗ್ಬಿಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಲೇ. ಯಾಕಂತಂದರೆ ಮುಂದೆ ಬರುವಂಥ ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ಈಸಿಯಾಗಿ ತಲುಪುವಂಥ ಕೆಲಸನ ನಾವು ಮಾಡ್ತಾಯಿದ್ದೀವಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದೆ ಬರುವಂಥ ಎಲ್ಲ ವೀಡಿಯೋಗಳ ಅಪ್ಡೇಟ್ನ ಪಡ್ಕೊಳ್ಳೋದಕ್ಕೆ ಪಕ್ಕದಲ್ಲಿ ನೋಟಿಫಿಕೇಶನ್ ಬೆಲ್ ಐಕನ್ ಇದೆ, ಅದನ್ನು ಕೂಡ ಆನ್ ಮಾಡಿ ಇಟ್ಕೊಳ್ಳಿ. ಇಲ್ಲಿವರೆಗೂ ವೀಡಿಯೋನ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಂದು ಅಪ್ಡೇಟ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.